ಈ ಟ್ರಾಫಿಕ್ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತ ಅಂದರೆ, ಅದರಲ್ಲೂ ಈ ಹಳ್ಳಿಗಾಡು ಅಥವಾ ಈ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೆಂಗಳೂರಲ್ಲಿ ಬಿಡಿ ಒಂದಿಷ್ಟು ವ್ಯವಸ್ಥೆ ಇದೆ ಸರಿಯಾಗಿ, ಆದಷ್ಟು ಪೊಲೀಸ್ನವರು ಅವಾಯ್ಡ್ ಮಾಡ್ತಾರೆ. ಅಂದರೆ CC ಕ್ಯಾಮ್ರಾ ಮುಖೇನ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ನೇರವಾಗಿ ನೋಟಿಸ್ ಹೋಗುತ್ತೆ. ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗಾಗ್ತಾ ಇದೆ, ಇನ್ನೂ ಪೊಲೀಸ್ನವರು ರಸ್ತೆ ಮಧ್ಯೆನೇ ನಿಂತ್ಕೊಳ್ಳುವಂಥ ಪರಿಸ್ಥಿತಿ, ಅದಕ್ಕೇನೆ ಇಂಥ ಘಟನೆಗಳು ನಡೀತಾ ಇರೋದು. ಕೀ ಯಾಕೆ ತಗೋಬೇಕು ಸ್ವಾಮಿ, ಇದು ಈಗಿರುವಂಥ ಪ್ರಶ್ನೆ. ಅಂದರೆ ಬಂದ ತಕ್ಷಣ ಬೈಕ್ ಸ್ಟಾಪ್ ಮಾಡ್ತಾರೆ, ಕೀ ತಗೊಂಡು ಇಟ್ಕೊಂಡ್ಬಿಡ್ತಾರೆ. ಇದು ಆ ನಿಯಮದಲ್ಲಿ ಇದೆಯಾ, ನಾಗರಾಜ್ ಸರ್ ಇದೆಯಾ? ನೋಡಿ, ಅದು ಸೇಫ್ಟಿ ವೈಸ್ ಇರ್ಬೋದು ಅಥವಾ ಎಸ್ಕೇಪ್ ಆಗ್ತಾನೆ ಅಂತ ಇರ್ಬೋದು. ಡಸಂಟ್ ಮೀನ್ ದಟ್ ಕೀ ತೆಗೆದಿಟ್ಕೊಂಡ್ರೆ ಅವನು ಯಾವ ಕಾನೂನಿಲ್ಲ ಸರ್, ಹೋಗಿದ್ದಾನೆ. ಅಲ್ಲ, ಹೋಗಿದ್ದಾರೆ ಹೌದು, ಅಲ್ಲ ಹೋಗಿರೋದಷ್ಟೇ ಅಲ್ಲ, ಏನು ಚೆಕಿಂಗ್ ಮಾಡೋ ಆಫೀಸರ್ಸ್ಗೆ ಗುದ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಸತ್ತಿದ್ದಾನೆ ಒಬ್ಬ ಕುಮಾರ್ ಅಂತ, ಪಾಪ ಸಬ್ ಇನ್ಸ್ಪೆಕ್ಟ್ರು, ಇದೇ ಏನು ಕಬ್ಬನ್ ರೋಡಲ್ಲಿ. ಇದುವರೆಗೂ ಪತ್ತೆ ಆಗಿಲ್ಲ ಯಾರು ಹೊಡೆದಿದ್ದು ಏನಂತ. ಒಳ್ಳೆ ಕಾನ್ಸ್ಟೇಬಲ್ ನನ್ನ ಹತ್ರ ಇದ್ರು ಅವರು. ಆ ಥರದ್ದು ಆಗಿತ್ತು. ಅದನ್ನ ಕೀ ತೆಗೆಯೋದು ಒಳ್ಳೇದಿದೆ, ಆದರೆ ಕೀ ತೆಗೆದು ಅವ್ನ ತೊಗೊಂಡೋಗಿ ಮನೆಗೆ ಗಾಡಿ ಇಟ್ಕೊಳ್ಳೋದು ಸರಿ ಇಲ್ಲ. ಆಮೇಲೆ ಬಾಯಿಗೆ ಬಂದಾಗೆಲ್ಲ ಮಾತಾಡೋದು ಇಲ್ಲ. ನಾನು ಯಾಕೆ ಹೇಳಿದೆ, ನಿಮಗೆ ಒಂದು ಪ್ರಶ್ನೆ ಕೇಳಿದ್ರಲ್ಲ ಸಾರ್ವಜನಿಕರಾಗಲೇ, ವಿನಯ ಯಾರದು, ಅವರು ಕೇಳಿದ್ದು ಸರಿ ಇದೆ. ಮರೆಯಲ್ಲಿ ಯಾಕೆ ತೆಗಿಬೇಕಂತ. ಎಲ್ಲ ಒಂದು ಡೆವಲಪ್ಡ್ ಕಂಟ್ರಿ, ನಾನೇ ಅಮೇರಿಕಾದಲ್ಲಿ ಒಂದು ವೇಗಾಸಿಂದ ಲಾಸ್ ಏಂಜಲೀಸ್ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಗೆ ಹಳ್ಳಿಲಿ ಹೋಗ್ತಾ ಇದ್ವಿ. ಯಾರು ಪೊಲೀಸ್ ಕಾಣಲಿಲ್ಲ, ಅದೊಂಥರ ಡೆಸರ್ಟು. ಆ ಡೆಸರ್ಟಲ್ಲಿ ಸ್ವಲ್ಪ ಸ್ಪೀಡು ಟೆಂಪ್ಟ್ ಆಯಿತು, ಹೋದ್ರು ಅವರು. ಹೋದರೆ ನಮ್ಮ ಇನ್ನೇನೇ ಒಂದು 10-15 ಮೇ ಬಿ ಒಂದು 25 ಕಿಲೋಮೀಟ್ರ್ ಹೋಗಿರಬೇಕು, ಪೊಲೀಸ್ ಎದುರುಗಡೆ ಬಂದ. ಓಕೆ, ಎಲ್ಲಿದ್ದ ಅವನು, ಅರ್ಥ ಆಯ್ತಾ? ಸೊ ಸರ್ಪ್ರೈಸ್ ಚೆಕ್ ಅಲ್ಲಿ ಭಾಳ ಚೆನ್ನಾಗಿ ಆಗ್ತದೆ. ಆಗ ಎಲ್ಲರಿಗೂ ಒಂದು ಕಾಶನ್ ಏನಂದರೆ, ನಾವು ಫ್ಯಾಕಲ್ಟೀಸ್ ಅಂದರೆ ಬೋರ್ಡ್ ಹಾಕಿರ್ತೀವಿ, ಸ್ಪೀಡ್ ಲಿಮಿಟ್ 80, 40 ಅಥವಾ 120 ತನಕ ಹೋಗ್ಬೋದು ಅಂತ. ಈಗ ನೈಸ್ ರೋಡಲ್ಲಿ ಹೋದರೆ 120 ತನಕ ಹೋಗ್ಬೋದು. ನೀವು ಅದನ್ನು ಪಾಲಿಸ್ಬೇಕಂತಾನೆ ಅದು ಹಾಕಿರೋದು. ಯಾತಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಆ ಸ್ಪೀಡಲ್ಲಿ ಹೋದರೆ ಸೇಫ್ ಅಂತ. ಈ ಕೆಲವೆಲ್ಲ ಆಕ್ಸಿಡೆಂಟ್ ಝೋನ್ಸ್ ಅಂತಲೇ ಆಯ್ತಾನೆ ವಾರ್ನಿಂಗ್ ಇರ್ತದೆ. ಈವನ್ ನಿಮಗೆ ಸರ್ವೆಲೆನ್ಸ್ ಕ್ಯಾಮ್ರಾ ಇದೆ ಅಂತಲೂ ವಾರ್ನಿಂಗ್ ಹಾಕಿದ್ದಾರೆ, ನೋಡಿಲ್ಲ ನೀವು? ಹಾಗಿದ್ರೆ ಅದು ಸರ್ವೆಲೆನ್ಸ್ ಕ್ಯಾಮ್ರಾ ಏನಾದ್ರು ನಿಮಗೆ ಹೇಳಿ ಹಿಡಿತಾ ಫೋಟೋ? ಹೌದು ಸರ್, ಅದು ಬೇಕೇ ಬೇಕು. ಎಲಿಮೆಂಟ್ ಆಫ್ ಸರ್ಪ್ರೈಸು ಬೇಕೇ ಬೇಕು. ಆಗ ಮಾತ್ರ ಇವರು ಹೆಲ್ಮೆಟ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಈಗ ನಮ್ಮ ಏರಿಯಾದಲ್ಲಿ ನೀವು ಬಂದರೆ ಯಾರನ್ನ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ರೆ, ಇವು ನಮ್ಮ ಏರಿಯಾದವನಲ್ಲ ಅಂತ ಹೇಳ್ಬೋದು ನಾನು. ಯಾಕೆಂದರೆ ಅಷ್ಟೊಂದು ಹದಗೆಟ್ಟಿದೆ ಅಲ್ಲಿ. ಎಸ್ ಸರ್, ಈಗ ಚನ್ನಪಟ್ಟಣದಿಂದ ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ ಹೇಳಿ. ನಾಗರಾಜ್ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಿ. ಏನಿಲ್ಲ, ಇವರು ರೂಲ್ಸ್ ರೆಗ್ಯುಲೇಷನ್ ಮಾಡೋದೇನು ನಾವು ಯಾರು ಬೇಡ ಅನ್ನೋದಿಲ್ಲ. ಯಾಕೆಂದ್ರೆ ನಮ್ ಸೇಫ್ಟಿಗೆ ಅವ್ರು ಮಾಡ್ತಾರೆ. ಆದ್ರೆ ಯಾವಾಗ ಮಾಡ್ಬೇಕು? ತಿಂಗಳು ಫಸ್ಟ್, ತಿಂಗಳು ಲಾಸ್ಟ್ ಬಂದು ನಿಂತ್ಕೋತಾರೆ, ಅಲ್ಲೆಲ್ಲ ಮರೆಯಲ್ಲಿ ನಿಂತ್ಕೋತಾರೆ. ಇವರು 24 ಅವರ್ ಮಾಡ್ಲಿ, ಇಲ್ಲ ಅಂದ್ರೆ ಅದು ಏನ್ ಕಾನೂನು ಇದೆ ಈಗ ಬೆಂಗಳೂರಲ್ಲಿ ಇದೆಯಲ್ಲ ಸರ್, ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ, ಎಲ್ಲರೂ ಡಾಕ್ಯುಮೆಂಟ್ಸ್ ಮಾಡಿಕೊಂಡಿದ್ದಾರೆ, ಪ್ರತಿಯೊಂದು ಇದೆ. ಹೌದು, ಇಲ್ಲಿ ಇವರು ಪಾಲಿಸ್ಬೇಕಾಗಿರೋದು ಏನ್ ಹೇಳಿ? ಎಲ್ಲೋದ್ರು ನಾವು ಭಯ ಇರ್ಬೇಕು, ಎಲ್ಲಾರು ಹಿಡ್ಕೊಂಡ್ಬಿಟ್ಟಾರೇನೋ ಅಂತ. ಅದಿಲ್ಲ ಇವ್ರದ್ದು. ತಿಂಗಳು ಲಾಸ್ಟ್ ಅಲ್ಲಿ ಹಿಡ್ಕೊಂತಾರೆ, ಅವ್ರು ದುಡ್ಡು ಮಾಡ್ಕೋತಾರೆ. ಅದು ಬಿಟ್ರೆ ಇನ್ನೇನಿಲ್ಲ. ಮಾಡಿ ಕಂಪಲ್ಸರಿ ಬನ್ನಿ ನಮ್ ಚನ್ನಪಟ್ಟಣಕ್ಕೆ. 3 ಸರ್ಕಲ್ ಅವ್ರು ತಾಕತ್ತಿದ್ರೆ ಪೊಲೀಸ್ನವ್ರು ಹಿಡಿಲಿ. ಅವ್ರು ತಾಕತ್ತಿದ್ರೆ ಎಲ್ಲರೂ ಹಂಗೆ ಹೋಯ್ತಾರೆ. ಯಾಕೆಂದ್ರೆ ನನ್ ಮನೆ ಇಲ್ಲಿ ಅಂತಾರೆ. ಎಲ್ಲರಿಗೂ ಕಂಪಲ್ಸರಿ ಮಾಡ್ಲಿ. ಯಾಕೆ ಹೋಗಲ್ಲ? ಹೌದು, ಯಾಕೆ ಬೀಳಲ್ಲ? ಇವ್ರು ಓಡಾಡ್ಕೊಂಡು ಹೋಗೋದು ಬೀಳೋದು ನಮಗ್ ಮಾತ್ರ ಹಿಡಿತಾರೆ. ಬಾಕಿಯವ್ರನ್ನ ಹಾಕಿದ್ರೆ ಬನ್ನಿ ಸಾಕರ್ ಸರ್ಕಲ್ಗೆ, ಇಲ್ಲಿ ಶೇರು ಹೋಟೆಲ್ ಸರ್ಕಲ್ ಅಲ್ಲಿ ಹಿಡಿಲಿ. ಅವ್ರು ಯಾರನ್ನಾರ ಹಿಡಿಲಿ ನೋಡುವ. ಅಲ್ಲಿ ಹೆಲ್ಮೆಟ್ ಇಲ್ದೇ ಇರೋರೆ ರ್ಯಾಶ್ ಆಗಿ ಹೋಗೋರು, ಹೆಲ್ಮೆಟ್ ಇರೋರು ಮರ್ಯಾದೆಯಿಂದ ಹೋಯ್ತಾ ಇರ್ತಾರೆ. ಪೊಲೀಸ್ನವರು ತಿಂಗಳು ಫಸ್ಟ್ ಅಲ್ಲಿ ಬರ್ತಾರೆ, ಅವ್ರಿಗೆ ದುಡ್ಡು ಬೇಕು. ತಿಂಗಳು ಲಾಸ್ಟ್ ಅಲ್ಲಿ ಬರ್ತಾರೆ, ದುಡ್ಡು ಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ನನ್ನೇ ಒಂದ್ಸಾರಿ ಹಿಡಿದಾದ್ಮೇಲೆ ನಾನು ಎಲ್ಲ ಎಟುಗಟ್ಟಿತ್ತು, ಬಟ್ ಹೆಲ್ಮೆಟ್ ಇರ್ಲಿಲ್ಲ. ಹೆಲ್ಮೆಟ್ 500 ರೂಪಾಯಿ ಕೊಟ್ರು, 500 ರೂಪಾಯಿ ಚೀಟಿ ಕೊಟ್ರು. ನಾನು ಅಂದೆ ಕೋರ್ಟಲ್ಲಿ ಕೊಡ್ತೀನಿ ಸರ್, ನನ್ನ ತಾವು 1 ರೂಪಾಯಿ ಇಲ್ಲ ಇವತ್ತು ಅಂತ ಅಂದ್ರು, ಬಿಡ್ಲಿಲ್ಲ. ಆಮೇಲೆ ನಾನು ಯಾರು ನನಗೆ ಬೇಕಾದ್ರು ನನ್ ಫೋನ್ ಮಾಡಿದೆ, ಬಿಟ್ಟು ಕಳ್ಸಿದ್ರು. ಇದೇ ಯಾವ್ದು ಸರ್ ಇದು? ಓಕೆ, ಇಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು ನಿಮ್ ಜೊತೆಗೆ ಮಾತಾಡ್ತಾರೆ ನೋಡಿ. ಹೇಳಿದ ಅಲ್ಲ, ಅವರಿಗೆ ಇಂತಿಂಥ ದಿವಸ ಇಂತಿಂಥ ಅಪರಾಧ ಹಿಡೀರಿ ಅಂತ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಕೊಡ್ತಾರೆ, ಯಾರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅವ್ರ ಸುಪೀರಿಯರ್ಸು. ಆ ಪ್ರಕಾರ ಸರ್ಪ್ರೈಸ್ ಆಗಿ ಆ ಒಂದು ಕೇಸುಗಳನ್ನ ಹಾಕ್ತಾರೆ. ಈಗ DD ಕೇಸು ವೀಕೆಂಡಲ್ಲಿ ಏನು ಮಾಡ್ತಾರೆ, ಯಾವ ಥರ ನಿಮ್ಗೆ ಗೊತ್ತಿದೆ, ನಮಗೆ ಗೊತ್ತಿದೆ. ವೀಕೆಂಡಲ್ಲಿ ನಾರ್ಮಲಿ ಮೋಜು ಮಸ್ಸು ಸ್ವಲ್ಪ ಈ ಯೂತ್ಸು ಹೋಗಿ ಎಲ್ಲರೂ ಒಂದು ಮಾಡಿ ಬರ್ತಾರೆ. ಅವತ್ತು DD ಅಂದರೆ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕಿ ಅಂತ ಹೇಳ್ತಾರೆ. ಹೌದು, ನಿಜ ಅಲ್ಲ?
ಆಗ ವೀಕೆಂಡೇ ಬರ್ತದೆ. ಅದು 1ನೇ ತಾರೀಕು ಬಂದಿರ್ಬೋದು ಅಥವಾ 31 ಬಂದಿರ್ಬೋದು, ದಟ್ ಡಸಂಟ್ ಮ್ಯಾಟರ್. ಅದು ಈ ಉದ್ದೇಶಕ್ಕೆ ಮಾಡ್ತಾರೆ ಅನ್ನೋದು ನೀವು ಹೇಳ್ಬೇಕು, ಅದು ಪ್ರಕಟಣೆ ಮಾಡಿಸ್ಬೇಕು ನೀವು ಅಲ್ವಾ? ಒಂದು ಬೋರ್ಡ್ ಹಾಕ್ಬೇಕು. ಅಲ್ಲ, ನೋಡಪ್ಪ, ಬೋರ್ಡ್ ಇವತ್ತು ಶುಕ್ರವಾರ ಈ ತರ ಕೇಸ್ ಹಾಕ್ತಿವಿ, ಶನಿವಾರ ಇಲ್ಲ, ಯಾಕೆ? ಸ್ಯಾಲರಿ ಬಂದಿರುತ್ತೆ, ನಾನು ವೀಕೆಂಡ್. ಅದಕ್ಕೆ ಶುರುವಲ್ಲಿ ಹೇಳಿದೆ, ನಮ್ಮ ವಕೀಲರಿಗೆ ಹೇಳಿದೆ, ನಿಮಗೂ ಹೇಳಿದೆ, ದೇರ್ ಮಸ್ಟ್ ಬಿ ಅನ್ ಎಲಿಮೆಂಟ್ ಆಫ್ ಸರ್ಪ್ರೈಸ್. ನಾನು ಉದಾಹರಣೆಯನ್ನು ಕೊಟ್ಟೆ. ವೇಗಾಸಿಂದ ನಾನು ಲಾಸ್ ಏಂಜಲ್ಸ್ ಬೇರೆ ಕಂಟ್ರಿ ಸರ್, ನಮ್ಮ ಕಂಟ್ರಿ ಹೇಳಿ ಸರ್. ಅಲ್ಲಿ ಅದೇ ಥರನೇ ನಾವು ಫಾಲೋ ಮಾಡಿ. ನಾವು ಇವಾಗ ನೋಡಿ, ಯಾವುದೇ ಒಂದು ದೇಶದಲ್ಲಿ ಪೊಲೀಸರು ಚೆನ್ನಾಗಿದ್ದಾರೆ ಅಂದರೆ ಟ್ರಾಫಿಕ್ ಪೊಲೀಸ್ ಚೆನ್ನಾಗಿರ್ಬೇಕು. ಅಯ್ಯೋ ಏನಪ್ಪ ಅಲ್ಲಿ ಟ್ರಾಫಿಕ್ಕು ಎಷ್ಟು ಸ್ಟ್ರಿಕ್ಟ್ ಅಪ್ಪ ಅಂತ ಹೇಳ್ತಾರೆ, ಇವರೇ ಹೋಗಿ ಬಂದರೆ ಹೇಳ್ತಾರೆ. ಇಲ್ಲಿ ಬಂದರೆ ಅದನ್ನ ಪಾಲಿಸಲ್ಲ, ಫ್ಲೈಟ್ ಇಳಿತಾ ಇದ್ದಾಗೆ ಬದಲಾಗ್ಬಿಡ್ತಾರೆ. ಇದು ನಮ್ಮ ಜನದ ಒಂದು ವಿಶೇಷತೆ. ಅಲ್ಲಿ ಇರೋದನ್ನ ಹೊಗಳ್ತಾರೆ, ಆದ್ರೆ ಇಲ್ಲಿಂದ ಪಾಲನೆ ಯಾಕೆ ಮಾಡಲ್ಲ ಅಂತ. ಇದೇ ಪಾಪ ನಾನು ನಮ್ಮ ಸಲೀಂ ಸಾಹೇಬ್ರ ಜೊತೆ ಕೆಲಸ ಮಾಡಿರೋದು ನನಗೆ ಗೊತ್ತು. ಅವರು ಭಾಳ ಯೋಚನೆ ಮಾಡ್ತಿದ್ರು, ಭಾಳ ಹೋಮ್ವರ್ಕ್ ಮಾಡ್ತಿದ್ರು. ಒಂದೊಂದು ಏನು ಎಲ್ಲಿ ಯಾವ ಜಂಕ್ಷನಲ್ಲಿ 1 ವೇ ಮಾಡಬೇಕು, ಯಾವುದರಲ್ಲಿ 2 ವೇ ಮಾಡಬೇಕು, ಯಾವುದರಲ್ಲಿ ಏನು ಆಲ್ಟ್ ಪ್ರೊಸೀಡ್ ಮಾಡಬೇಕು, ಎಲ್ಲ ಫ್ಯಾಕಲ್ಟೀಸನ್ನು ಬೋರ್ಡ್ ಸೈನೇಜಸ್ ಅಂತ ಹೇಳ್ತೀವಿ ನಾವು, ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿದವರು ಬೆಂಗಳೂರು ಸಿಟಿಲಿ ಅವರು. ಅವರಿಗೆ ಮೋಸ್ಟ್ಲಿ ನೀವು ಯಾವ್ದಾದ್ರು ಒಂದು ಗಲ್ಲಿ ಕೇಳಿದ್ರು ಕೂಡ ಅಡ್ರೆಸ್ ಗೊತ್ತಾಗುತ್ತೆ. ಇವ್ರ ಥರನೇ ನಿಜಾಮುದ್ದೀನ್ ಅಂತಿದ್ರು, ನಮ್ಮ ಕಮಿಷನರು ಕೂಡ ಆಗಿದ್ರು ಅವರು ಕೂಡ ಅಷ್ಟೇ ಥರೋ ಬೆಂಗಳೂರು ಸಿಟಿದು ಟೋಪೋಗ್ರಫಿ. ಇವ್ರು ಬಿಟ್ಟರೆ ದಿನಕರ್ ಅಂತಿದ್ರು, ಅವರು ಅವ್ರ ಕಾಲದಲ್ಲಿ ಚೆನ್ನಾಗಿ ಮಾಡಿದ್ರು, ನಾವೇನು ಕೆಲಸ ಮಾಡಿಲ್ಲ ಅವ್ರ ಹತ್ರ. ಇವರಿಬ್ಬರ ಹತ್ರ ಕೆಲಸ ಮಾಡಿರೋದಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಒಂದು ನನಗೆ ಬೇಕಾಗಿರೋದು ಅಂತ ಏನಂದರೆ ಸುಧಾರಣೆ ಆಗಲೇಬೇಕು. ಹೌದು ಸರ್, ತರಬೇತಿ ಆಗಬೇಕು ನಿಜ. ಆಮೇಲೆ ಸೂಕ್ತವಾದನ್ನು ಟ್ರಾಫಿಕ್ ಅದೇ ಜನರ ಜೊತೆಗೆ ಯಾರಿಗೆ ಆ ಒಂದು ಮನೋಭಾವ ಇರುತ್ತೆ, ಮಾನವೀಯತೆ ಮನೋಭಾವ ಇರುತ್ತೆ, ಅಂಥವ್ರಿಗೆ ಟ್ರಾಫಿಕ್ ಸೆಲೆಕ್ಟ್ ಮಾಡಿ ಹಾಕಬೇಕು. ಸ್ಮಾರ್ಟ್ ಆಗಿ ಇರಬೇಕು. ಅಷ್ಟೇ ಅಲ್ಲ, ಅವರಿಗೆ ಮನೋಭಾವ ಕೂಡ ಹಂಗೆ ಇರಬೇಕು. ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳಲೇಬೇಕು. ನಮ್ಮ ಸೀನಿಯರ್ ಬ್ಯಾಚ್ನವರು, ಅವರು ಮುತ್ತಣ್ಣ ಅಂತ DCP ಟ್ರಾಫಿಕ್ ಇದ್ದರು. ನಾನಾಗ ISD SP ಇದ್ದೆ. ಆವಾಗ ನಾನು ಟ್ಯಾಂಡ್ರಿ ರೋಡಲ್ಲಿ ಹೋಗ್ತಿದ್ದೆ. ನನ್ನ ಮನೆ ಆ ಕಡೆನೇ ಇರೋದ್ರಿಂದ ಆ ಕಡೆ ಹೋಗ್ಬೇಕಾದ್ರೆ ಒಂದು ಕಡೆ ನೋ ಎಂಟ್ರಿ ಅಂತ ಬಂದಿದೆ, ಬೋರ್ಡ್ ಇದೆ. ಎಕ್ಸೆಪ್ಟಿಂಗ್ ಫಾರ್ ಪೊಲೀಸ್ ಅಂತಿತ್ತು. ಎಕ್ಸೆಪ್ಟಿಂಗ್ ಫಾರ್ ಪೊಲೀಸ್ ಆಫೀಸರ್ಸ್ ಅಂತಿತ್ತು. ಸೊ ನಾನು ಪೊಲೀಸಲ್ಲ ಅಂತ, ನಮ್ಮ ಡ್ರೈವರ್ ಹೋಗ್ಬಿಟ್ಟಿದ್ದ. ಒಬ್ಬ ಓಡಿ ಬಂದ. ನಂದು ISDಲಿ ಕೆಲಸ ಮಾಡೋದ್ರಿಂದ ಪೊಲೀಸ್ ಹಾಗಂತ ನಾವು ಅಚ್ಚೆ ಹಾಕಿರಲ್ಲ ಗಾಡಿ ಮೇಲೆ, ಸೈನೇಜಸ್ ಇರಲ್ಲ. ಆಗ ಇವನು ಒಂದು 2 ವೀಲರನ್ನು ಪಾಪ ಎಲ್ಲ ಪಾಪಾಗಿ ಡ್ರೆಸ್ ಮಾಡಿದ್ದಾನೆ, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡಿದ್ದಾನೆ. ಅವನು ಬಂದು ಡ್ರೈವರಿಗೆ ಹೇಳ್ತಾನೆ, ಸರ್ ಅಲ್ಲಿ ಮುಂದೆ ಪೊಲೀಸರು ಇದ್ದಾರೆ, ನೀವು 1 ವೇದಲ್ಲಿ ಬರ್ತಾ ಇದ್ದೀರಾ ಅಂದರೆ ಅಷ್ಟು ಭಯ ಇತ್ತು. ಭಯ ಅಂದರೆ ಇನ್ ದ ಗುಡ್ ಸೆನ್ಸ್. ನಾನೇನು ಅವನಿಗೇನು ತುಪಾಕಿ ಇಟ್ಟು ಪೊಲೀಸ್ನವರು ಹೇಳಿಲ್ಲ ಟ್ರಾಫಿಕ್ನವರು. ಅಂದರೆ ಇಂಥ ಪೊಲೀಸರು ಇದ್ದಾರೆ, ಆದ್ದರಿಂದ ಇಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು, ನಾವಿಲ್ಲ ಅಂದರೆ ಕೇಸ್ ಹಾಕ್ತಾರೆ ಅಂತ. ಆ ಒಂದು ಇದನ್ನ ಕ್ರಿಯೇಟ್ ಮಾಡಿ ಬಿಡಬೇಕು. ಅದನ್ನ ನೀವು ಒಬ್ರಿಗೊಂದು ಅವ್ರು ಹೇಳ್ದಾಗೆ ಮಾಡಿದರೆ ಸರಿ ಹೋಗಲ್ಲ. ಒಂದು ಕ್ರಾಸ್ಗೆ ಒಂದು ಅಲ್ಲಿ ಯಾರೋ VIP ಇದ್ದಾರೆ ಅಂತ ಇನ್ನೊಂದಕ್ಕೆ ಇನ್ನೊಂದಲ್ಲ. ಈಗ ನಾನು ಬರ್ತಾ ನೋಡಿದೆ, ಸದಾಶಿವನಗರದಲ್ಲಿ ಗಲ್ಲಿಗೆ ಟ್ರಾಫಿಕ್ ಪೊಲೀಸರು ಇದ್ದಾರೆ. ಅದು ಗೊತ್ತಿಲ್ಲ ಎಲ್ಲಿ ಜಾಮ್ ಆಗುತ್ತೋ ಏನೋ ಅಂತ. ಅದೇ ನೀವು ನೋಡಿದ್ರೆ ಬಳ್ಳಾರಿ ರೋಡಲ್ಲಿ ಕಾಣೋದೇ ಇಲ್ಲ. ಎಸ್ಪೆಷಲಿ ನೀವು ಹೆಬ್ಬಾಳ ಜಂಕ್ಷನ್ಗೆ ಹೋಗ್ಬಿಟ್ರಂತೂ ನಿಮಗೆ ನರಕ. ಎಸ್ ಸರ್, ಟೈಮ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಗಮನಿಸಿದ್ವಲ್ಲ, ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯ ಹೌದು, ಇಷ್ಟೊತ್ತು ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಂಡ್ಯದ ಘಟನೆಯ ಬಗ್ಗೆ. ಟ್ರಾಫಿಕ್ ಪೊಲೀಸ್ನವರು ಈ ರೀತಿಯಾಗಿ ಯಾಕೆ ಮಾಡಿದರು ಅಂತ ಹೇಳಿ ರೂಲ್ಸ್ಗಳನ್ನು ಮೊದಲು ಪೊಲೀಸ್ನವರು ಫಾಲೋ ಮಾಡಿ ಅದಾದ ನಂತರ ಜನರಿಗೆ ಹೇಳಿ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಜನನೂ ಕೂಡ ಅಷ್ಟೇ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಜನ ಫಾಲೋ ಮಾಡಿದಾಗ ಇಂಥ ಘಟನೆಗಳು ಸಹಜವಾಗಿ ಕಡಿಮೆ ಆಗ್ತವೆ. ಅದೇ ನಾವೆಲ್ಲ DLO ಎಲ್ಲ ಸರಿಯಾಗಿದ್ದರೆ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಪೊಲೀಸ್ನವ್ರು ಹಿಡಿದ್ರೆ ಆಗ ಅವರಿಗೆ ಪ್ರಶ್ನೆ ಮಾಡುವಾಗ ನಾವು ಆರಾಮಾಗಿ ಧೈರ್ಯವಾಗಿ ಮಾಡಬಹುದು. ನಮ್ಮದೇ ತಪ್ಪಿದ್ಕೊಂಡು ನಾವು ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಘಡಗಳಾಗ್ಬಿಟ್ರೆ ಅದು ನಮ್ಮ ತಪ್ಪಾಗುತ್ತೆ.